ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನಾವು ಕೇಳಲಿರುವ ಅದ್ಭುತವಾದ ಕತೆ ಸೃಷ್ಟಿಯ ಆದಿಕತೆ. ಶಿವಪುರಾಣದಿಂದ ತೆಗೆದುಕೊಂಡ ಈ ಕತೆ ನಿಮಗೆ ಒಂದು ಹೊಸ ಅನುಭವವನ್ನು ಕೊಡಲಿದೆ. ಬಹಳ ವರ್ಷಗಳ ಹಿಂದೆ ಮಹರ್ಷಿ ನಾರದರು ತಮ್ಮ ತಂದೆಯಾದ ಬ್ರಹ್ಮನನ್ನ ಕುರಿತು, ಅಪ್ಪಾಜಿ, ಈ ಶಿವನ ಕಥೆಯನ್ನೆಲ್ಲ ನನಗೆ ತಿಳಿಸಿ ಎಂದು ಕೇಳ್ತಾರೆ. ನಾರದರ ಈ ಪ್ರಶ್ನೆಗೆ ಉತ್ತರಿಸುತ್ತಾ ಬ್ರಹ್ಮನು ತಾನು ಕಂಡ ಪ್ರಪಂಚದ ಆದಿಯಿಂದ ಹಿಡಿದು ತನ್ನ ಸೃಷ್ಟಿ, ವಿಷ್ಣುವಿನ ಪಾತ್ರ ಮತ್ತು ಶಿವನ ಮಹತ್ವದ ಬಗ್ಗೆ ನಿರೂಪಿಸಲು ಪ್ರಾರಂಭಿಸುತ್ತಾರೆ. ಈ ನಿರೂಪಣೆಯಲ್ಲಿ ನಾರದರ ಪ್ರಶ್ನೆಯು ಬ್ರಹ್ಮನ ಸೃಷ್ಟಿ ಮತ್ತು ಶಿವನ ಸಂದೇಶ ಎಂಬ ದೊಡ್ಡ ಪ್ರಸಂಗಕ್ಕೆ ಒಂದು ಪ್ರೇರಣೆಯಾಯಿತು. ಬ್ರಹ್ಮನು ನಾರದರಿಗೆ ಹೇಳಿದ ಪ್ರಕಾರ ಆದಿಯಲ್ಲಿ ಎಲ್ಲೆಲ್ಲೂ ನೀರೇ ನೀರು ತುಂಬಿಕೊಂಡಿತ್ತು. ಅಂತ್ಯವೂ ಇರಲಿಲ್ಲ, ಆರಂಭವೂ ಇರಲಿಲ್ಲ, ಕೇವಲ ಶೂನ್ಯವಾಗಿತ್ತು. ಆ ಸಮಯದಲ್ಲಿ ಶ್ರೀ ವಿಷ್ಣುವು ಶೇಷನಾಗನ ಮೇಲೆ ಯೋಗ ನಿದ್ರೆಯಲ್ಲಿ ಮಲಗಿರುತ್ತಾನೆ. ವಿಷ್ಣುವಿನ ನಾಭಿಯಿಂದ ಸಹಸ್ರಾರು ಸೂರ್ಯರ ಪ್ರಕಾಶಮಾನವಾದ ಒಂದು ದಿವ್ಯ ಕಮಲ ಹೊರಬರುತ್ತದೆ. ಆ ಕಮಲದೊಳಗಿಂದ ತಾನೇ, ಅಂದರೆ ಬ್ರಹ್ಮನು ಹುಟ್ಟಿದುದಾಗಿ ಬ್ರಹ್ಮನು ತಿಳಿಸುತ್ತಾನೆ. ಹುಟ್ಟಿದ ತಕ್ಷಣವೇ ಬ್ರಹ್ಮನ ಮನಸ್ಸಿನಲ್ಲಿ ನಾನು ಯಾರು, ನನಗೆ ಹುಟ್ಟಿಸಿದವರು ಯಾರು, ನಾನು ಎಲ್ಲಿಂದ ಬಂದೆ ಎಂಬ ಸಂದೇಹಗಳು ಮೂಡುತ್ತವೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲು ಬ್ರಹ್ಮನು ಕಮಲದ ದಂಡದ ಕೆಳಗೆ ಇಳಿದು ಶತಮಾನಗಳ ಕಾಲ ಅಲೆದರೂ ಮೂಲವನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ನಂತರ 12 ವರ್ಷಗಳ ಕಾಲ ಗಾಢ ತಪಸ್ಸನ್ನು ಮಾಡಿದ ಬಳಿಕ ಬ್ರಹ್ಮನಿಗೆ ಶ್ರೀ ಮಹಾವಿಷ್ಣುವಿನ ದರ್ಶನವಾಗುತ್ತದೆ. 4 ಭುಜಗಳಲ್ಲಿ ಶಂಖ, ಚಕ್ರ, ಗದೆಗಳಿಂದ ಅಲಂಕರಿಸಿದ ವಿಷ್ಣುವನ್ನು ಕಂಡು ಬ್ರಹ್ಮನು ಆಶ್ಚರ್ಯಚಕಿತನಾಗ್ತಾನೆ. ತಾನು ಯಾರೆಂದು ಕೇಳಿದಾಗ ವಿಷ್ಣುವು, ಮಗನೇ, ನೀನು ನನ್ನ ಸೃಷ್ಟಿ ಅಂತ ಉತ್ತರಿಸುತ್ತಾನೆ. ಆದರೆ ಬ್ರಹ್ಮನ ಅಹಂಕಾರವು ಎದ್ದು, ನೀನು ನನ್ನನ್ನು ಮಗನೆಂದು ಕರೆಯೋದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿ ವಾಗ್ವಾದದಲ್ಲಿ ತೊಡಗಿಕೊಳ್ತಾನೆ. ಈ ವಾಗ್ವಾದವು ಕಲಹವಾಗಿ ಮಾರ್ಪಡುತ್ತದೆ. ಬ್ರಹ್ಮ ಮತ್ತು ವಿಷ್ಣು ನಡುವಿನ ಈ ಕಲಹ ಸಂದರ್ಭದಲ್ಲಿ ಸಮಸ್ತ ಜಗತ್ತು ನಡುಗಿ ದೇವತೆಗಳಿಗೆ ಅಂಜಿಕೆಯಾಗುತ್ತದೆ. ಈ ವಾದ ಮತ್ತು ಜಗಳದ ಪರಿಣಾಮ ಏನಾಯಿತು ಅಂತ ತಿಳಿದುಕೊಳ್ಳೋದಕ್ಕೆ ನಮ್ಮ ಮುಂದಿನ ಭಾಗವನ್ನ ತಪ್ಪದೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.